ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಣುಕಾ ಹರೀಶ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿರೋಂಥ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಅರಸೀಕೆರೆಗೆ ಹೋಗ್ತಾಯಿದ್ವಿ ನಾನು ಹರೀಶ್. ಸ್ವಲ್ಪ ಯಾಕಂದರೆ ನನ್ನ ತಂಗಿಗೆ ಪಾಪು ಆಗಿದೆ, ಊರಿಗೆ ಹೋಗಬೇಕು ಪಾಪು ನೋಡೋಕ್ಕೆ. ಅದಕ್ಕೋಸ್ಕರ ಬಟ್ಟೆ ತೊಗೊಂಡು ಹೋಗೋಣ ಅಂತ ಅರಸೀಕೆರೆಗೆ ಬಂದಿದ್ವಿ. ಫ್ರೆಂಡ್ಸ್, ಹಂಗೆ ಬಂದಿದ್ವಲ್ಲ ಅರಸೀಕೆರೆಗೆ ಅಂತ ಶಿವಾಲಯ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋದ್ವಿ. ಅರಸೀಕೆರೆ ಶಿವಾಲಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬರೀ ಕಲ್ಲಿನಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪ್ರಶಾಂತವಾಗಿದೆ. ಒಂದೊಂದು ಮೂರ್ತಿನೂ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಕಲ್ಲಿನಲ್ಲಿ. ಅದ್ರದ್ದು ಸ್ವಲ್ಪ ಹೇಗೆ ನಿರ್ಮಾಣ ಆಯಿತು ಈ ದೇವಸ್ಥಾನ ಅಂತ ಒಂದು ಕತೆ, ಚಿಕ್ಕ ಕತೆ ರೂಪದಲ್ಲಿ ಹೇಳ್ತೀನಿ ನಿಮಗೆ. ಚಾಲುಕ್ಯ ವಂಶದ ಅರಸಿಯೊಬ್ಬಳು ಕಟ್ಟಿಸಿದ ಕೆರೆಯಿಂದ ಈ ಊರಿಗೆ ಅರಸೀಕೆರೆ ಎಂಬ ಹೆಸರು ಬಂದಿದೆ. ಹೊಯ್ಸಳ ದೊರೆ ಎರೆಯಂಗನ ಹೆಂಡತಿ ಮಹಾದೇವಿ ಎಂಬುವಳು ಇಲ್ಲಿ ವಿಶಾಲವಾದ ಕೆರೆಯೊಂದನ್ನು ಕಟ್ಟಿಸಿದಳು ಎಂದು ನಂಬಿಕೆ ಇದೆ. ಎರೆಯಂಗನ ನಂತರದ ಅರಸ ಇಮ್ಮಡಿ ಬಲ್ಲಾಳನ ದಂಡನಾಯಕನಾಗಿದ್ದ ರಾಚೇಮಯ್ಯ ಎಂಬುವರು ಇಲ್ಲಿ ಶಿವಾಲಯವನ್ನು ಕಟ್ಟಿಸಿದೆ ಎನ್ನುತ್ತೆ ಇತಿಹಾಸ. ಅರಸೀಕೆರೆಯ ಶಿವಾಲಯವು ಹೊಯ್ಸಳ ದೊರೆ ಇಮ್ಮಡಿ ಬಲ್ಲಾಳನ ದಂಡನಾಯಕನಾಗಿದ್ದ ರಾಚೇಮಯ್ಯನಿಂದ 1220ರಲ್ಲಿ ನಿರ್ಮಿಸಲ್ಪಟ್ಟಿತು. ಆಗಿನ ಕಾಲದ ಹೊಯ್ಸಳ ವಾಸ್ತು ರಚನೆಗಳಲ್ಲಿ ಇದು ಅತ್ಯಂತ ವಿಶಿಷ್ಟ ವಿನ್ಯಾಸ ಹೊಂದಿದೆ. ಇದು ತನ್ನ ವಿಶೇಷ ರಚನೆ ಹಾಗೂ ಭಿನ್ನತೆಗಳಿಂದ ಗಮನ ಸೆಳೆಯುತ್ತದೆ. ಮೊದಲನೆಯದಾಗಿ, ಆ ಕಾಲದ ಎಲ್ಲ ಹೊಯ್ಸಳ ದೇವಾಲಯಗಳಿರುವ ಜಗತ್ತಿನ ಮೇಲೆ ಇದನ್ನು ನಿರ್ಮಿಸಲಾಗಿಲ್ಲ. ಬದಲಾಗಿ ಗಟ್ಟಿ ನೆಲದ ಮೇಲೆ ತೊಲೆಗಳನ್ನಿಟ್ಟು ಅದರ ಮೇಲೆ ನಿರ್ಮಿಸಲಾಗಿದೆ. ಎರಡನೆಯದಾಗಿ, ಸಾಮಾನ್ಯವಾಗಿ ಇರಬೇಕಾದ 5 ಅಥವಾ 6 ಹಂತದ ಚಿತ್ರಪಟ್ಟಿಗಳಿಲ್ಲ. ಅದರ ಬದಲಾಗಿ ಆ ಸ್ಥಳದಲ್ಲಿ ದೇವಮಾಡುಗಳಿದ್ದು ಒಟ್ಟು 120 ದೇವತಾ ಮೂರ್ತಿಗಳ ಕೆತ್ತನೆ ಇದೆ. ಈ ಪ್ರತಿಯೊಂದು ಮೂರ್ತಿಯನ್ನು ಕಪೋತದವರೆಗೆ ಕೆತ್ತಿರುವ ವಿವಿಧ ಮಾದರಿಯ ಅಲಂಕೃತ ಕಂಬಗಳ ಮಾಡುಗಳಲ್ಲಿ ಕಂಡರಿಸಲಾಗಿದೆ. ಇನ್ನೂ ವಿಶೇಷವೆಂದರೆ, ಪ್ರತಿಯೊಂದು ಶಿಲ್ಪದ ಕೆಳಗೆ ಶಿಲ್ಪದ ಹೆಸರು ಮತ್ತು ಅದನ್ನು ಕೆತ್ತಿದ ರೂವಾರಿಯ ಹೆಸರನ್ನು ಕೆತ್ತಲಾಗಿದೆ. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಈ ದೇವಸ್ಥಾನದ ನಿರ್ಮಾಣ ಆಗಿರೋ ಕತೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಒಂದೊಂದು ಮೂರ್ತಿನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬರೀ ಕಲ್ಲಿನಲ್ಲಿ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ನಾವು ಅರಸೀಕೆರೆಗೆ ಕರ್ಕೊಂಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಅದರಲ್ಲೂ ಈ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದು ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಒಂದ್ಸಲ ಬಂದಿದ್ದೆ, ಮದುವೆಯಾಗಿ ಹೊಸದ್ರಲ್ಲಿ ಈ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ರು. ನೆಕ್ಸ್ಟ್ ಇದು ಸೆಕೆಂಡ್ ಟೈಮ್ ಕರ್ಕೊಂಡು ಹೋಗಿರೋದು. ಹೌಸ್ ವೈಫ್ಗಳಿಗೆ ಹೊರಗಡೆ ಕರ್ಕೊಂಡೋದ್ರೆ ಒಂದು ಸತಿ ಸುಮ್ಮನೆ ಹೊರಗಡೆ ಕರ್ಕೊಂಡೋದ್ರೆ ತುಂಬ ಖುಷಿ ಪಡ್ತಾರೆ. ಎಲ್ರಿಗೂ ಗೊತ್ತದು. ನನಗಂತೂ ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಆಗಿನ ಕಾಲದಲ್ಲಿ ಈ ಥರ ಎಲ್ಲ ಕಟ್ಟಿದ್ರು ಅಂದರೆ ನಂಬೋಕ್ಕೆ ಆಗಲ್ಲ. ಕಟ್ಟಿದ್ದಾರೆ, ತುಂಬ ಕಟ್ಟಿದ್ದಾರೆ ಬಿಡಿ. ಈಗಿನ ಕಾಲದವ್ರಿಗಿಂತ ಆಗಿನ ಕಾಲದ ದೇವಸ್ಥಾನಗಳೇ ತುಂಬ ಚೆನ್ನಾಗಿದ್ದಾವೆ. ನೋಡಿ ಫ್ರೆಂಡ್ಸ್, ಇದು ಇನ್ನೊಂದು ಪಕ್ಕದಲ್ಲಿ ದೇವಸ್ಥಾನ ಇದೆ. 3 ಶಿವನ ದೇವಸ್ಥಾನದಲ್ಲಿ 3 ಶಿವನ ವಿಗ್ರಹಗಳಿದ್ದಾವೆ. ಇಲ್ಲಂತೂ ಕೂತ್ಕೊಂಡ್ರೆ ತಣ್ಣಗಿರುತ್ತೆ ಫ್ರೆಂಡ್ಸ್. ಬಿಸಿಲಲ್ಲೇನಾದ್ರೂ ಬಂದು ಕೂತ್ಕೊಂಡ್ರೆ ಎಷ್ಟು ವಿಶಾಲವಾಗಿದೆ, ಪೀಸ್ಫುಲ್ಲಾಗಿರುತ್ತೆ. ಏನೂ ಟೆನ್ಷನ್ ಇರೋ ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಷ್ಟೊಂದು ಜನ ಬಂದು ಇಲ್ಲಿ ಕೂತ್ಕೊಂಡು ವಿಶ್ರಾಂತಿ ತೊಗೊಂಡು ಮಾತಾಡಿಕೊಂಡು ಎಷ್ಟೊಂದು ಜನ ಕೂತ್ಕೊಂಡು ಹೋಗ್ತಾರೆ. ಇದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಬಂದು ಹೋಗ್ತಿರ್ತಾರೆ. ಮೇನ್ ರೋಡ್ ಸೈಡ್ ಇರೋದ್ರಿಂದ ತುಂಬ ಜನ ಬರ್ತಾರೆ ಇದನ್ನು ದೇವಸ್ಥಾನ ನೋಡೋಕ್ಕೋಸ್ಕರನೇ. ನೋಡಿ ಫ್ರೆಂಡ್ಸ್, 3 ಶಿವನ ದೇವರುಗಳಿದ್ದಾವೆ ಇಲ್ಲಿ. ನೋಡಿ, ಎಷ್ಟೊಂದು ಜನ ಕೂತ್ಕೊಂಡು ಮಾತಾಡ್ಕೊಂಡು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಏನಾದ್ರು ತಪ್ಪಿದರೆ ತಿಳಿಸಿ ಹೇಗಿತ್ತು ಅಂತ. ಫ್ರೆಂಡ್ಸ್, ಇದು ತಿರುಪತಿ ವೈಕುಂಠ ಏಕಾದಶಿದು ಹಾಕಿದ್ನಲ್ಲ ವೀಡಿಯೋ, ತಿರುಪತಿ ದೇವಸ್ಥಾನದ ರೋಡಲ್ಲೇ ಇರೋದು. ಅಕ್ಕಪಕ್ಕ ದೇವಸ್ಥಾನ ಇದು. ಸ್ವಲ್ಪ ಅದು ನೋಡಿ, ಝೂಮ್ ಮಾಡಿ ನೋಡಿದ್ರೆ ತಿರುಪತಿ ಬೆಟ್ಟ ಕಾಣಿಸ್ತಿದೆ. ಚಿಕ್ಕ ತಿರುಪತಿ ಅಂತ ಇದು ಬೆಟ್ಟ ಕಾಣಿಸ್ತಿದೆ ಇಲ್ಲಿ. ಅದ್ರ ಪಕ್ಕದಲ್ಲಿ ಶಿವಾಲಯದ ದೇವಸ್ಥಾನ ಇರೋದು. ಹಾಗೆ ಎಲ್ಲ ನೋಡಿಕೊಂಡು
ಹೊರಡೋಣ ಅಂತ ಹೊರಟ್ವಿ. ಪಾಪುನ ಮನೆಯಲ್ಲೇ ಬಿಟ್ಟು ಬಂದಿದ್ದು, ಯಾಕಂದ್ರೆ ಪಾಪುನ ಕರ್ಕೊಂಬಂದರೆ ಬಟ್ಟೆ ಅಂಗಡಿಲೆಲ್ಲ ಇರೋಲ್ಲ, ಅವ್ನು ಜಾಸ್ತಿ ಹೊತ್ತು ಇರೋಲ್ಲ ಹೊರಗಡೆ, ಮನೆಗೆ ಹೋಗೋಣ ಅಂತ ಹೇಳ್ತಿರ್ತಾನೆ. ಅದಕ್ಕೋಸ್ಕರ ಬಿಟ್ಟು ಬಂದಿದ್ವಿ. ಬೇಗ ಹೋಗೋಣ ಅಂತ ಬಂದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ತೋರಿಸ್ತೀನಿ ನಿಮಗೆ. ಇದನ್ನು ಹೇಗೆ ನಿರ್ಮಾಣ ಮಾಡಿದ್ರು ಅಂತ ಬರವಣಿಗೆಲಿ ಬರೆದಿದ್ದಾರೆ ಆ ಕಾಲದಲ್ಲಿ. ಅದು ನಮಗೆ ಅರ್ಥ ಆಗೋಲ್ಲ, ಬಟ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಬಟ್ ನೋಡಿದ್ರೆ ಕನ್ನಡ ಥರನೇ ಕಾಣಿಸುತ್ತೆ, ಬಟ್ ಓದೋಕ್ಕಾಗಲ್ಲ, ಹಂಗಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಆಗಿನ ಕಾಲದಲ್ಲೆಲ್ಲ. ಒಂದೊಂದು ಶಿವನ ದೇವ್ರುಗಳಿಗೂ ಒಂದೊಂದು ಕತೆ ಬರೆದಿದ್ದಾರೆ, ಅದು ನಮಗೆ ಅರ್ಥ ಆಗೋಲ್ಲ ಫ್ರೆಂಡ್ಸ್. ಟೈಮ್ ಆಗಿತ್ತು, ಎಲ್ಲನೂ ಹೋಗೋಣ ಬಾ ಪಾಪ ಹೊಳ್ತಿರ್ತಾನೆ ಅಂತ ಹೊರಟ್ವಿ ಫ್ರೆಂಡ್ಸ್. ಹೊರಟ್ವಿ ಮನೆಗೆ ಹೋಗೋಣ ಅಂತ. ಹರೀಶ್ ಕಬ್ಬಿನ ಜ್ಯೂಸ್ ಕೊಡಿಸ್ತೀನಿ ಬಾ ಅಂತ ಜ್ಯೂಸ್ ಕುಡಿದ್ವಿ. ಜ್ಯೂಸ್ ಕುಡಿದು ಮನೆಗೆ ಹೊರಟ್ವಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.